ಅಂಗಡಿಗೆ ಹೋಗಿ ಚಿಕ್ಕ ಚಿಕ್ಕ ಜಲ್ಜೀರಾ ಪ್ಯಾಕೆಟ್ಸ್ನ ತಂದು ನೀರಲ್ಲಿ ಹಾಕಿ ಕುಡಿತಿರ್ತೀವಿ. ಯಾಕೆ ನಾವು ಜಲ್ಜೀರಾ ಪ್ರೆಮಿಕ್ಸ್ನ ಮನೆಯಲ್ಲೇ ಮಾಡ್ಕೋಬಾರ್ದು? ತುಂಬ ಈಸಿ ಆಗಿರುವಂತಹ ರೆಸಿಪಿ ಇದೆ. ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ನಾವು ಮ್ಯಾಂಗೋ ಜಲ್ಜೀರಾ ಸೋಡಾನ ಮಾಡೋದು ಹೇಗೆ ಅಂತ ಕೂಡ ನೋಡೋಣ. ಮೊದಲಿಗೆ ಜಲ್ಜೀರಾ ಪ್ರೆಮಿಕ್ಸ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಿಡೋಣ ಬನ್ನಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹುರಿಯಕ್ಕೆ ಹಾಕೊಂಡಿದ್ದೀನಿ. ಇದನ್ನ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ಬೇಕು. ನೋಡಿ, ಜೀರಿಗೆ ಕಲರ್ ಚೇಂಜ್ ಆಗಿದೆ. ಜಲ್ಜೀರಾ ಅಂದ್ರೆ ಏನು? ಜಲ್ ಅಂದ್ರೆ ನೀರು, ಜೀರಾ ಅಂದ್ರೆ ಕ್ಯೂಮಿನ್ ಅಥವಾ ಜೀರಿಗೆ. ಜೀರಿಗೆ ಪುಡಿನ ನೀರಲ್ಲಿ ಹಾಕಿ ಕುಡಿಯೋದೇ ಜಲ್ಜೀರಾ. ಸೊ ಇವಾಗ ನೀಟಾಗಿ ಜೀರಿಗೆನ ಹುರ್ಕೊಂಡ್ಬಿಟ್ಟಿದ್ದೀನಿ. ಇದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡ್ತೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ನ ಹಾಕೊಂಡ್ಬಿಡ್ತೀನಿ. ಡ್ರೈ ಮ್ಯಾಂಗೋ ಪೌಡರ್. ಇದನ್ನ ರುಬ್ಕೊಂಡ್ಬಿಡ್ತೀನಿ. ಈ ರೀತಿ ನೈಸ್ ಆಗಿ ಪೌಡರ್ ಹದಕ್ಕೆ ಇದನ್ನ ರುಬ್ಕೊಳ್ಬೇಕು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವಾಗ ಜಲ್ಜೀರಾ ಡ್ರಿಂಕ್ನ ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡ್ಕೊಂಡು ಬಿಡೋಣ. ನಾನು ಅದೇ ಮಿಕ್ಸಿ ಜಾರ್ಗೆ ಒಂದು ಚಿಕ್ಕ ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪು, ಚಿಕ್ಕ ಬೌಲ್ನಷ್ಟು ಪುದೀನ ಸೊಪ್ಪನ್ನ ಹಾಕೊಂಡಿದ್ದೀನಿ. ಪ್ರಿಪೇರ್ ಮಾಡಿರುವಂತಹ ಜಲ್ಜೀರಾ ಪ್ರಿಮಿಕ್ಸ್ನ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಜಲ್ಜೀರಾ ಪೌಡರ್ ಬೇಕೋ ಅಷ್ಟನ್ನ ನೀವು ಹಾಕೊಳ್ಬೋದು. 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್. ಸ್ವಲ್ಪ ನೀರನ್ನ ಹಾಕಿ ಇದನ್ನ ಈ ರೀತಿ ರುಬ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಮ್ಯಾಂಗೋ ಜಲ್ಜೀರಾ ಸೋಡಾನ ಮಾಡೋಕ್ಕೆ ನಾನು 1 ಮಾವಿನ ಹಣ್ಣನ್ನ ನೀರಲ್ಲಿ ಒಂದು 10 ನಿಮಿಷ ಸೋಕ್ ಮಾಡೋಕ್ಕೆ ಇಟ್ಟಿದ್ದೆ. ಇದರಿಂದ ಮಾವಿನ ಹಣ್ಣಿನಲ್ಲಿರೋ ಹೀಟ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಫುಲ್ ಮಾವಿನ ಹಣ್ಣನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ 1 ಸ್ಲೈಸ್ನ ಮಾತ್ರ ತಗೊಂಡ್ರೆ ಸಾಕು. ಮ್ಯಾಂಗೋನ ಕಟ್ ಮಾಡಿಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡ್ತೀನಿ. ಸೀಸನ್ ಇರೋದ್ರಿಂದ ಮಾವಿನ ಹಣ್ಣನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಎಕ್ಸ್ಕ್ಲೂಡ್ ಕೂಡ ಮಾಡ್ಬೋದು. ಮಾವಿನ ಹಣ್ಣನ್ನ ಹಾಕ್ಲೇಬೇಕು ಅಂತ ಏನಿಲ್ಲ. ಇದನ್ನ ಪ್ಯೂರಿ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಪ್ಯೂರಿ ರೆಡಿ ಆಗಿದೆ. ಹಾಗೆ ನಾವು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಜಲ್ಜೀರಾ ಪ್ರಿಮಿಕ್ಸ್ನ ಹಾಕಿ ಆಲ್ರೆಡಿ ಒಂದು ಜ್ಯೂಸ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದನ್ನ ಚಿಕ್ಕ ಗ್ಲಾಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮ್ಯಾಂಗೋ ಪ್ಯೂರಿನ ಹಾಕೊಂಡ್ಬಿಡ್ತೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಚಾಕು ಕೈಗೆ ಸಿಕ್ತು ಅಂತ ಚಾಕುವಿನಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತೆ ಬರೀ ಜಲ್ಜೀರಾ, ಅದು ಮ್ಯಾಂಗೋ ಪ್ಯೂರಿನ ಆ್ಯಡ್ ಮಾಡಿರುವಂಥದ್ದು. ಮೊದಲಿಗೆ ಜಲ್ಜೀರಾ ಡ್ರಿಂಕ್ನ ರೆಡಿ ಮಾಡ್ಕೊಂಡ್ಬಿಡೋಣ. ಜಲ್ಜೀರಾ ಪ್ರೆಮಿಕ್ಸ್, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ, ರುಬ್ಬಿಟ್ಕೊಂಡಿರೋವಂಥದ್ದು. ಅದಕ್ಕೆ ನಿಂಬೆಹಣ್ಣಿನ ರಸನ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ತಂಪಾದ ನೀರನ್ನು ಹಾಕ್ಕೊಂಡ್ಬಿಡೋಣ. ಬೇಸಿಗೆ ಇರೋದ್ರಿಂದ ಚಿಲ್ಡ್ ವಾಟರ್ನ ಹಾಕ್ತಾ ಇದ್ದೀನಿ. ಗಾರ್ನಿಷಿಂಗ್ ಸೈಡ್ಗೆ ನಿಂಬೆಹಣ್ಣಿನ ಸ್ಲೈಸ್ನ ಹಾಕ್ಬಿಟ್ಟು ಬೂಂದಿನ ಹಾಕ್ಕೊಳ್ತಾ ಇದ್ದೀನಿ. ಬೂಂದಿನ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕಿದ್ದೀನಿ. ಜಲ್ಜೀರಾ ಡ್ರಿಂಕ್ ರೆಡಿ ಆಗಿದೆ. ಇವಾಗ ಜಲ್ಜೀರಾ ಸೋಡಾ, ಮ್ಯಾಂಗೋ ಜಲ್ಜೀರಾ ಸೋಡಾನ ಮಾಡ್ಕೊಂಡ್ಬಿಡೋಣ. ಗ್ಲಾಸ್ಗೆ ಸೋಡಾನ ಹಾಕೊಳ್ತಾ ಇದ್ದೀನಿ. ಪ್ರಿಪೇರ್ ಮಾಡಿಟ್ಟಿರುವಂಥ ಮ್ಯಾಂಗೋ ಮತ್ತು ಜಲ್ಜೀರಾ ಪ್ರಿಮಿಕ್ಸ್ನ ಹಾಕೊಳ್ತಾ ಇದ್ದೀನಿ. ಆ್ಯಂಡ್ ಮ್ಯಾಂಗೋ ಜಲ್ಜೀರಾ ಸೋಡಾ ಕೂಡ ರೆಡಿ ಆಗಿದೆ. ಜಲ್ಜೀರಾ ಪ್ರಿಮಿಕ್ಸ್ನ ಮಾಡಿಟ್ಕೊಂಡು ನೀವು ಬೇಕಾದಾಗ ನೀರಿಗೆ ಹಾಕ್ಕೊಂಡು ಕುಡಿಬೋದು. ಇಂಥ ಒಂದು ಒಳ್ಳೆ ಡ್ರಿಂಕ್ನ ನಾವು ಈ ಬೇಸಿಗೆಯಲ್ಲಿ ಕುಡಿಲೇಬೇಕು. ರೆಸಿಪಿ ಕೂಡ ಈಸಿ ಆಗಿದೆ. ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.